ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೈಟು ನಾನು ಪಾತ್ರೆ ತೊಳೆದಿರಲಿಲ್ಲ ಆ್ಯಂಡ್ ಮಾಡಿ ಅನ್ನ ಸಾಂಬಾರು ಮಾಡಿದ್ದೆ. ಆ್ಯಕ್ಚುಲಿ ಈರುಳ್ಳಿ ಸಪ್ಪಿ ಮತ್ತು ಬೆಳ್ಳುಳ್ಳಿ ಸಪ್ಪಿ ಎಲ್ಲ ಹಂಗೆ ಅಂದರೆ ಟೋಟಲಾಗಿ ನಾನೇನು ಅಡುಗೆ ಮನೆ ಕ್ಲೀನ್ ಮಾಡಿದ್ದೇನೆ, ಹಾಗೆ ಮಲಗಿದ್ದೆ. ಫುಲ್ ಟಯರ್ಡ್ ಬೇರೆ ಆಗಿತ್ತು ಆ್ಯಂಡ್ ಮಗಳಿಗೂ ನಿದ್ದೆ ಬರ್ತಿತ್ತು ಅಂತ ಅವಳನ್ನು ಮಲಗಿಸ್ತಾ ನಾನು ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಎದ್ದು ನಾನು ಫಸ್ಟು ಗ್ಯಾಸ್ನಲ್ಲಿರೋ ಕಸ ಎಲ್ಲ ತೆಗೆದು ಬೆಳಿಗ್ಗೆ ಆ್ಯಕ್ಚುಲಿ ನಿನ್ನೆ ನೈಟೇ ನಾನು ಕಲಸಿಡೋಣ ಮೆಹಂದಿ ಅಂತ ಅಂದ್ಕೊಂಡಿದ್ದೆ, ಕಲಸೋಕ್ಕಾಗಲಿಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕಲಸಿದ್ರೆ ನಾನು ಮಧ್ಯಾಹ್ನವರೆಗೂ ಹಚ್ಕೊಳ್ಬೋದು ಅಂತ ನಾನಿಲ್ಲಿ ಮೆಹಂದಿನ ಯೂಶ್ವಲಿ ನಾನು ಇದಕ್ಕೆ ಡಿಕಾಕ್ಷನ್ ಹಾಕಿ ಕಲಸಿ ಇಟ್ಕೊಂಡಿರ್ತಿದ್ದೆ. ಬಟ್ ಈ ಸರಿ ತಂದಿರೋ ಟೀ ಪುಡಿ ಏನಾಗಿದೆ ಅಂದರೆ ಹರ್ಬ್ಸ್ ಎಲ್ಲನೂ ಅದರಲ್ಲಿ ಹಾಕಿದ್ರು, ಹಾಗಾಗಿ ಯೂಸ್ ಮಾಡೋದು ಬೇಡ ಅಂತ ನಾನು ಡೈರೆಕ್ಟಾಗಿ ನೀರನ್ನು ಹಾಕಿ ಕಲಸಿಟ್ಟಿದ್ದೀನಿ. ಅದಾದಮೇಲೆ ಅಕ್ಕಿನ ತೊಳೆದು ನಾಳೆ ದೋಸೆಗಂತ ನಾನು ಅಕ್ಕಿ ಉದ್ದಿನಬೇಳೆ ಜೊತೆಗೆ ಮೆಂತ್ಯ ಕಾಳನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಬೇಗ ನೆನೆಸಿಟ್ಟಿದ್ರೆ ನಾನು ಸಂಜೆನೂ ಕೂಡ ಬೇಗ ರುಬ್ಬಿದರೆ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ ಅಂತ, ಹಾಗಾಗಿ ಬೇಗನೆ ನೆನೆಸಿಟ್ಕೊಂಡೆ. ನೆನ್ಪು ಬಂದಾಗಲೇ ಮಾಡಿಡಬೇಕು ಕೆಲಸಗಳನ್ನ, ಇಲ್ಲ ಅಂದರೆ ಅದು ಹಾಗೆ ಪೋಸ್ಟ್ಪೋಂಡ್ ಆಗುತ್ತೆ. ಆಮೇಲೆ ಏನೋ ಬಿಟ್ಟೆ ಅಂತ ಎಷ್ಟೋ ಸರಿ ಹಂಗಾಗಿದೆ. ಅಕ್ಕಿನ ಬೆಳಿಗ್ಗೆ ಅಂದ್ಕೊಂಡಿರ್ತೀನಿ ನೆನೆಸಿಡೋಣ ಅಂತ, ಆದರೆ ಅದು ಬಂದು ಮಧ್ಯಾಹ್ನ ನೆನೆಸಿಟ್ಟಿರ್ತೀನಿ. ಸೊ ಪಟ್ಟಂತ ನೆನಪಾದಾಗಲೇ ಇಟ್ಬಿಟ್ಟೆ. ಆ್ಯಂಡ್ ಪಾತ್ರೆ ಏನೂ ತೊಳೆದಿರಲಿಲ್ಲ, ಪಾತ್ರೆ ಕಡಿಮೆ ಇತ್ತು ಅಂತಲೇ ಸರಿ ಬೆಳಿಗ್ಗೆ ತೊಳೆಯೋಣ ಅಂತ ಎಲ್ಲ ಪಾತ್ರೆಗಳು ಕೂಡ ಬೆಳಿಗ್ಗೆನೇ ತೊಳೆದು ಕ್ಲೀನಾಗಿ. ಅದಾದಮೇಲೆ ನೆಕ್ಸ್ಟು ಬ್ರೇಕ್ಫಾಸ್ಟಿಗೆ ಅಂತ ನಾನಿಲ್ಲಿ ಪನ್ನೀರನ್ನು ನಾನೇ ಮನೇಲಿ ಪ್ರಿಪೇರ್ ಮಾಡಿದ್ದೆ. ಪನ್ನೀರ್ ಪರೋಟ ಮಾಡೋಣ ಅಂತ. ಸೊ ಪನ್ನೀರ್ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು. ಅಂದರೆ ಮೊನ್ನೆ ಆ್ಯಕ್ಚುಲಿ ಇದು ನಿನ್ನೆ ವ್ಲಾಗು ಇದು ನಾನೇ ಮನೇಲೆ ಪನ್ನೀರನ್ನ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾನು ಪನ್ನೀರ್ ಹೊರಗಡೆ ತರೋ ಬದಲು ಪನ್ನೀರನ್ನ ನಾನೇ ಮನೇಲೆ ಪೌಡರಿಂದ ಅಥವಾ ಒಂದೇ ಸರಿ ಹಾಲಿನ ಪೌಡರ್ ಆಗಲಿ ಅಥವಾ ಹಾಲಿದ್ದರೆ ಹಾಲಿಂದನೇ ಪನ್ನೀರನ್ನ ನಾನು ಮನೇಲೆ ಪ್ರಿಪೇರ್ ಮಾಡ್ತೀನಿ. ಸೊ ಗೋಧಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಇದು ಮನೆ ಗೋಧಿ ಹಿಟ್ಟು ಆಗಿರೋದ್ರಿಂದ ಸೊ ಜರಡಿ ಹಿಡಿಬೇಕಾಗುತ್ತೆ. ಹೊರಗಡೆಯಿಂದ ಪ್ಯಾಕೆಟೆಲ್ಲ ತಂದರೆ ಡೈರೆಕ್ಟಾಗಿ ಅದನ್ನು ಜರಡಿ ಹಿಡಿಯೋ ಅವಶ್ಯಕತೆಯೂ ಇರೋಲ್ಲ. ಇತ್ತೀಚೆಗೇನೋ ಪ್ಯಾಕೆಟಲ್ಲಿ ಏನು ಪ್ಲಾಸ್ಟಿಕ್ ಎಲ್ಲ ಬರ್ತಿದೆ ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ನಾನು ಮನೆ ಗೋಧಿನೇ ಬಳಸ್ತೀನಿ. ಊರಿಂದ ಅತ್ತೆ ಬಂದಿದ್ರಲ್ಲ, ಹಾಗಾಗಿ ಅವರೇ ಎಲ್ಲ ಹಿಟ್ಟನ್ನು ಬೀಸ್ಕೊಂಡು ಬಂದಿದ್ದರು. ಅದಾದಮೇಲೆ ನಾನು ಸ್ವಲ್ಪ ಪ್ಲೇನ್ ಹಾಲು, ಇದಕ್ಕೇನು ಸಕ್ಕರೆ ಹಾಕ್ಕೊಂಡಿಲ್ಲ ಏನಿಲ್ಲ. ಯೂಶ್ವಲಿ ಕಾಫಿ ಕುಡಿತಿದ್ದೆ, ಬಟ್ ಅದ್ರ ಬದಲು ಬಿಸಿನೀರು ಕುಡಿದೆ ಇವತ್ತು. ಬಿಸಿನೀರು ಆದಮೇಲೆ ಹಾಲನ್ನು ಕುಡಿಯೋಣ ಅಂತ ಹಾಲು ಕುಡಿತಿದ್ದೀನಿ. ನಾನು ಪನ್ನೀರ್ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಪನ್ನೀರ್ ಪರೋಟಾನ ನನ್ನದೇ ಆದ ಮೆಥಡಲ್ಲಿ ನಾನು ಮಾಡಿದೆ. ನೀವೆಲ್ಲ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ನಾನಂತರೂ ಈ ಥರ ಮಾಡೋಣ ಅಂದರೆ ತಕ್ಕಂತ ಸಡನ್ನಾಗಿ ಏನೋ ಮಾಡೋಣ ಅಂತ ಮಾಡಿದೆ ಆ್ಯಕ್ಚುಲಿ. ಇಲ್ಲಾಂದರೆ ಕೆಲವೊಂದು ನನಗೆ ರೆಸಿಪಿಗಳನ್ನ ಹೊಸ ಟ್ರೈ ಮಾಡಬೇಕು ಅಂದರೆ ಒಂದು 2-3 ವೀಡಿಯೋಸ್ ಆದರೂ ನಾನು ನೋಡಿರ್ತೀನಿ. ಅದಾದಮೇಲೆ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಹೀಗೆ ಅಂತ. ಬಟ್ ಈ ಪರೋಟಾನ ನಾನು ಯಾವುದೂ ವಿಡಿಯೋ ನೋಡಿಲ್ಲ, ಏನೂ ಇಲ್ಲ. ಯೂಶ್ವಲಿ ಆಲೂ ಪರೋಟ, ಮೆಂತ್ಯ ಪರೋಟ, ಈ ಥರ ಬೇರೆ ಬೇರೆ ಪರೋಟಗಳನ್ನ ಮಾಡ್ತಿಲ್ಲ. ಸೊ ಅದೇ ಮೆಥಡಲ್ಲಿ ಮಾಡ್ಬೋದು ಅಂತ ನಾನು ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪರ್ಫೆಕ್ಟಾಗಿ ಬಂತು. ಬೇರೆ ಫಸ್ಟ್ ಟೈಮ್ ನಾನು ಪನ್ನೀರ್ ಪರೋಟ ಮಾಡಿದ್ದು. ಇಲ್ಲಾಂದರೆ ಯೂಶ್ವಲಿ ಪನ್ನೀರ್ ಕರಿ ಅಥವಾ ಪನ್ನೀರ್ ಸ್ನ್ಯಾಕ್ಸು ಅದು ಇದು ಅಂತ, ಇಲ್ಲಾಂದರೆ ರೈಸ್ನ ಮಾಡಿರ್ತಿದ್ದೆ. ಇಲ್ಲಿ ಈ ರೀತಿಯಾಗಿ ಸ್ಟಫ್ ಮಾಡಿಕೊಂಡು ನಾರ್ಮಲಾಗಿ ತೆಳ್ಳಗೆ ಬೇಕಂದರೆ ತೆಳ್ಳೆ ಲಟ್ಟಿಸ್ಕೊಳ್ಬೋದು ಅಥವಾ ದಪ್ಪ ಬೇಕಂದರೆ ದಪ್ಪನೂ ಕೂಡ ಲಟ್ಟಿಸ್ಕೋಬೋದು. ಇದನ್ನು ತುಪ್ಪದ ಜೊತೆ ಹಚ್ಕೊಂಡು ಅಥವಾ ತುಪ್ಪ ಉಪ್ಪಿನಕಾಯಿ ತಿನ್ಬೋದು ಅಥವಾ ಕೆಚಪ್ಪು ಆರ್ ಮಯೋನೀಸ್. ನಾನು ಎರಡೂ ಕಾಂಬಿನೇಷನಲ್ಲಿ ಮಯೋನೀಸು ಮತ್ತು ಕೆಚಪ್ನ ಹಚ್ಕೊಂಡು ತಿಂದೆ. ನನಗಿಷ್ಟ ಆಗುತ್ತೆ. ಕಲರ್ ನೋಡಿ ಅಲ್ಟಿಮೇಟಾಗಿ ಬಂದಿದೆ. ಟೇಸ್ಟು ಕೂಡ ಅದ್ಭುತ ಆಗಿದೆ. ಇದು ಆಪ್ಷನ್ನು. ನೀವು ಎಗ್ ತಿಂತೀರಾ ಅಂದರೆ ಎಗ್ ಬುರ್ಜಿ ಮಾಡ್ತಾರಲ್ಲ, ಎಗ್ ಬುರ್ಜಿನೂ ಮಾಡಿಕೊಂಡು ಈ ರೀತಿ ಒಳಗಡೆ ಸ್ಟಫ್ ಮಾಡಿ ಕೂಡ ಬೇಯಿಸ್ಕೊಳ್ಬೋದು. ಅದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ನಾನಲ್ಲಿ ಪನ್ನೀರನ್ನ ಫ್ರೈ ಮಾಡ್ತಿರುವಾಗ ನನಗೆ ಅದು ಹೊಳಿತು ತಲೆಯಲ್ಲಿ. ಸೊ ಎಗ್ನೂ ಕೂಡ ಇದರಲ್ಲಿ ಹಾಕಿ ಮಾಡ್ಬೋದಲ್ವಾ ಅಂತ ಎಗ್ ಪರೋಟ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ. ಅದ್ಭುತವಾಗಿತ್ತು ಟೇಸ್ಟ್ ಅಂತೂ. ಆ್ಯಂಡ್ ಬೆಳಿಗ್ಗೆ ತಿನ್ನೋಕ್ಕೂ ಮತ್ತು ಬಾಕ್ಸು ಕೂಡ ಇದೇ ಮಾಡಿದೆ. ನಾನು ಆ್ಯಕ್ಚುಲಿ ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಇರಲಿಲ್ಲ. ಆಲ್ರೆಡಿ 8:30 ಆಗ್ತಾಯಿತ್ತು. ಮಗುವು ಕೂಡ ಟೈಮ್ ಆಗ್ತು, ಅವಳು ಎದ್ದಿದ್ಲು. ಸೊ ಹಾಗಾಗಿ ಬೇಡ ಈ ಪರೋಟನೇ ಮಾಡೋಣ, ಮಧ್ಯಾಹ್ನಕ್ಕೆ ಬೇಕಾದರೆ ನಾವು ಏನಾದರೂ ನಾನು ಮಾಡ್ಕೊಳ್ಳೋಣ ಅಂತ. ಸೊ ನೋಡಿ
ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೆಂಗೆ ಉಬ್ತಿತ್ತು ಅಂದರೆ ಪೂರಿ ಉಬ್ಬಿದಂಗೆ ಉಬ್ತಾಯಿತ್ತು ಮಾಡ್ತಿದ್ರೆ. ಈ ಥರ ಪರೋಟಗಳಾಗಲಿ ಚಪಾತಿಗಳಾಗಲಿ ಈ ಥರ ಆದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಪರ್ಫೆಕ್ಟಾಗಿ ಬಂದಿತ್ತು. ಆ್ಯಂಡ್ ಅವ್ರಿಗೂ ಬಾಕ್ಸ್ಗೆ ಹಾಕಿ ಆಫೀಸಿಗೆ ಕಳಿಸಿ ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡೋ ಮೇಲೆ ಹಾಕಿ ಬಂದು ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಈ ಕಾಳುಗಳನ್ನ ಎಲ್ಲ ಒಣಗಿಸಿಟ್ಟಿದ್ದೆ. ಸ್ವಲ್ಪ ಹುರಿದು ಪೌಡರ್ ರೆಡಿ ಮಾಡೋಣ ಅಂತ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಮಗಳು ಇದ್ಲು. ಅಮ್ಮ ಏನು ಮಾಡ್ತಿದ್ದಾಳೆ ಅಂತ ಬಂದು ಕಿಚನ್ನಲ್ಲಿ ಕಾಲು ಹಿಡ್ಕೊಂಡು ನಿಂತಿರ್ತಾಳೆ. ಅವಳು ಬಿಡ್ತಾನೆ ಇರಲಿಲ್ಲ. ಹಂಗೆ ಎತ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೆ. ಸೊ ಇದು ಹುರಿದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಜರಡಿ ಹಿಡಿದು ರೆಡಿ ಮಾಡಿ ಇಟ್ಕೊಂಡೆ. ಗೋಧಿ ನೋಡಿ ಈ ರೀತಿ ಚಟ್ಪಟ ಅಂತ ಸಿಡಿಬೇಕು. ಸುಮ್ಮನೆ ಬಿಸಿ ಮಾಡೋದಿಲ್ಲ, ಆ್ಯಕ್ಚುಲಿ ಉಬ್ಬಬೇಕಂತೆ. ಸೊ ಅದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು. ಆ್ಯಂಡ್ ಸಂಜೆ ನಾವು ಇಲ್ಲಿ ಶಾಪಿಂಗ್ ಹೋಗಿದ್ವಿ ಮಗುಗೆ ಬಟ್ಟೆ ತರೋಣ ಅಂತ. ಇಲ್ಲಿ ಯಲಹಂಕದಲ್ಲಿ ನ್ಯೂ ಟೌನ್ಗೆ ಹೋಗಿದ್ವಿ. ಇಲ್ಲಿ ಎಲ್ಲೂ ಕೂಡ ನಮಗೆ ಇಷ್ಟ ಆಗೋ ಥರ ಬಟ್ಟೆ ಸಿಗಲೇ ಇಲ್ಲ. ಒಂದು 5-6 ಶಾಪೆಲ್ಲ ಹುಡುಕಿದ್ವಿ ಬಟ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನಾಳೆ ಹೋಗೋಣ ಅಂತ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಮೊದಲೇ ಬಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.